ಕಾಂತಾರ ದೈವವನ್ನ ಹೆಣ್ಣು ದೆವ್ವ ಅಂತ ಬಾಲಿವುಡ್ ನಟ ಲೇವಡಿ ಮಾಡಿದ್ದಾರೆ. ಕಾಂತಾರ ಸಿನಿಮಾ ದೃಶ್ಯಗಳ ಬಗ್ಗೆ ಬಾಲಿವುಡ್ ನಟ ರಣವೀರ್ ಸಿಂಗ್ ಲೇವಡಿಯನ್ನ ಮಾಡಿದ್ರು. ರಿಷಬ್ ಶೆಟ್ಟಿ ನಟನೆಯನ್ನ ಹೊಗಳುವ ಸಂದರ್ಭದಲ್ಲಿ ರಣವೀರ್ ಸಿಂಗ್ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಗೋವಾದಲ್ಲಿ ನಡೆದಂತಹ IFFI 2025ರ ಕಾರ್ಯಕ್ರಮದಲ್ಲಿ ರಣವೀರ್ ಲೇವಡಿಯನ್ನ ಮಾಡಿದ್ರು. ರಿಷಬ್ ಶೆಟ್ಟಿ ಎದುರಲ್ಲೇ ಚಾಮುಂಡಿ ದೈವದ ನಟನೆ ಬಗ್ಗೆ ರಣವೀರ್ ಲೇವಡಿಯನ್ನ ಮಾಡಿದ್ದಾರೆ. ಚಾಮುಂಡಿ ದೇವಿಯನ್ನ ಹೆಣ್ಣು ದೆವ್ವ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ ರಣವೀರ್. ಈ ಹಿಂದೆಲೂ ಕೂಡ ರಿಷಬ್ ಶೆಟ್ಟಿ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ, ಯಾವುದೇ ರೀತಿಯಾದಂತಹ ದೈವವನ್ನ ನಾವು ಕೆಟ್ಟ ರೀತಿಯಾಗಿ ಮಾತನಾಡುವಂತಿಲ್ಲ, ಮತ್ತೆ ನಟನೆ ಮಾಡುವಂತಿಲ್ಲ, ಬಿಂಬಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡುವಂತಿಲ್ಲ ಅಂತ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆದರೆ ಅವರ ಸಮ್ಮುಖದಲ್ಲೇ ಅಂದರೆ ಅವರು ಕೂತ್ಕೊಂಡಿರುವಂತಹ ಸಂದರ್ಭದಲ್ಲೇ ಅವರನ್ನ ಹೊಗಳುವ ಬರದಲ್ಲಿ ಇದೀಗ ರಣವೀರ್ ಲೇವಡಿಯನ್ನ ಮಾಡಿರೋದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ದೈವ ನರ್ತಕರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರನ್ನ ದೇವರ ರೀತಿಯಾಗಿ ನೋಡಿ, ದೆವ್ವವನ್ನ ದೆವ್ವದ ರೀತಿಯಾಗಿ ನೋಡಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಕಾಂತಾರ ಚಾಪ್ಟರ್ 2 ಅಂದರೆ ಚಾಪ್ಟರ್ 1 ಸಿನಿಮಾವನ್ನ ಎಲ್ಲರೂ ಕೂಡ ನೋಡಿರ್ತಾರೆ. ಆ ಸಿನಿಮಾದಲ್ಲಿ ಒಂದು ದೈವ ಬದಲಾವಣೆ ಆಗುತ್ತೆ. ದೈವ ಬದಲಾವಣೆ ಅಂತಂದರೆ ಹೆಣ್ಣಿನ ರೂಪವನ್ನು ತಾಳುತ್ತೆ, ಚಾಮುಂಡಿ ರೂಪವನ್ನು. ಅದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಅದನ್ನು ನಾವು ದೇವರು ಅಂತ ಹೇಳಿ ಭಾವಿಸ್ತೀವಿ. ಬಟ್ ಆದರೆ ರಣವೀರ್ ಅವರು ಗೋಸ್ಟ್ ಅಂತ ಹೇಳಿ ಕರೆದಿದ್ದಾರೆ. ಅದು ರಿಷಬ್ ಶೆಟ್ಟಿ ಅವರ ಮುಂದೆನೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ರಣವೀರ್ ಸಿಂಗ್ ಅಥವಾ ರಕ್ಷಿತ್ ಶೆಟ್ಟಿ? ರಮ್ಯಾ, ಕಾಂತಾರ ಚಾಪ್ಟರ್ 1 ಬಿಡುಗಡೆಯಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶ ಜೊತೆಗೆ ಬಾಲಿವುಡ್ನಲ್ಲಿ ಪ್ರಾಮುಖ್ಯವಾಗಿ ಹೇಳೋದಾದರೆ ಬಾಲಿವುಡ್ನಲ್ಲೂ ಸಹ ರಿಲೀಸ್ ಆಗಿರುವಂತಹ ಸಿನಿಮಾಗಳನ್ನು ಹಿಂದಿಕ್ಕಿ ಕಲೆಕ್ಷನ್ ವೈಸಲ್ಲಿ ಅತಿ ಹೆಚ್ಚು ಬಾಕ್ಸ್ ಆಫೀಸ್ನಲ್ಲಿ ಧೂಳು ಮಾಡಿರುವಂಥದ್ದು. ಅದರಲ್ಲೂ ಸಹ ಬಾಲಿವುಡ್ ನಟರಿಗೆ ಸಾಕಷ್ಟು ಕನೆಕ್ಟ್ ಆಗಿದೆ. ಇನ್ನು ರಣವೀರ್ ಸಿಂಗ್ ಅವರು ಸಹ ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನು ಹೊಗಳೋ ಅಂತಹ ಸಂದರ್ಭದಲ್ಲಿ ಆ ಬರದಲ್ಲಿ ಎಲ್ಲೋ ತುಳುನಾಡಿನ ದೈವದ ಬಗ್ಗೆ ಅವರು ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿತ್ತು. ಅಕಸ್ಮಾತ್ ಅವರು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತನಾಡಲೇಬಾರ್ದಿತ್ತು ಅನ್ನುವಂಥದ್ದು ಒಂದಷ್ಟು ಆಕ್ರೋಶ ಈಗ ಹೊರಗೆ ಬರ್ತಿರುವಂಥದ್ದು. ಅದರಲ್ಲೂ ಸಹ ವೇದಿಕೆ ಮೇಲೆ ಹತ್ತೋಕ್ಕೂ ಮೊದಲು ರಣವೀರ್ ಸಿಂಗ್ ಅವರು ರಿಷಬ್ ಶೆಟ್ಟಿ ಅವ್ರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಶೇಕ್ ಹ್ಯಾಂಡ್ ಮಾಡಿ ಹಗ್ ಮಾಡಿ ಅದಾದ್ಮೇಲೆ ಕಾಂತಾರದಲ್ಲಿ ಬರುವಂತಹ ದೈವದ ಅನುಕರಣೆಯನ್ನ ಮಾಡಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ರಿಷಬ್ ಅವರು ಸೂಕ್ಷ್ಮವಾಗಿ ಹೇಳ್ತಾರೆ, ಮಾಡಬೇಡಿ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಆ ಸಂದರ್ಭದಲ್ಲಿ ರಣವೀರ್ ಅವರು ಕೂಡ ಓಕೆ ಅನ್ನುವಂಥದ್ದು ಸುಮ್ಮನಾಗ್ತಾರೆ. ಆದ್ರೆ ವೇದಿಕೆ ವೇದಿಕೆ ಮೇಲೇನು ಕಾಂತಾರ ದೈವದ ಬಗ್ಗೆ ಅವರು ಮಾತನಾಡುವಂತಹ ಬರದಲ್ಲಿ ಎಲ್ಲೋ ಚಾಮುಂಡಿ ದೈವವನ್ನ ಅವರು ಫೀಮೇಲ್ ಗೋಸ್ಟ್ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ರಿಷಬ್ ಅವರು ಕೂಡ ಏನು ಹೇಳಬೇಕು ಹೇಳಬಾರ್ದು ಅನ್ನೋಂಥದ್ದು ಅವ್ರಿಗೂ ತೋರಿಸೋದಿಲ್ಲವೇನೋ. ಹೀಗಾಗಿ ಅವರು ಕೂಡ ನಕ್ಕು ಸುಮ್ಮನಾಗ್ಬಿಡ್ತಾರೆ. ವೇದಿಕೆ ಮೇಲೆ ಇರುವಂಥವರು ಸಹ ಗಣ್ಯರು ಅವರು ಕೂಡ ನಗ್ತಿರ್ತಾರೆ. ರಣವೀರ್ ಸಿಂಗ್ ಅವರು ಕಾಮಿಡಿ ಮಾಡ್ತಿದ್ದಾರಾ, ಏನು ಮಾಡ್ತಿದ್ದಾರೆ, ಲೇವಡಿ ಮಾಡ್ತಿದ್ದಾರಾ ಇದ್ರ ಬಗ್ಗೆ ಅನ್ನುವಂಥದ್ದು ಆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ತುಳುನಾಡಿನ ದೈವದ ಬಗ್ಗೆ ಈ ರೀತಿ ಮಾತನಾಡುವಂಥದ್ದು ಎಷ್ಟು ಸರಿ, ಅಂದರೆ ಚಾಮುಂಡಿ ದೈವ ಏನಿದೆ ಅದನ್ನ ಫೀಮೇಲ್ ಗೋಸ್ಟ್ ಅನ್ನುವಂಥದ್ದು ಬಾಲಿವುಡ್ ಸಂಪ್ರದಾಯನ ನಿಮ್ದು ಅನ್ನುವಂಥದ್ದು ಕೇಳ್ತಿದ್ದಾರೆ. ಇದಕ್ಕೆ ರಣವೀರ್ ಸಿಂಗ್ ಅವರು ಏನು ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ, ಏನಾದರೂ ಟ್ವೀಟ್ ಮೂಲಕ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ಪೋಸ್ಟ್ ಮಾಡೋ ಮೂಲಕ ಏನಾದರೂ ಇದಕ್ಕೆ ಕ್ಲಾರಿಟಿಯನ್ನು ಕೊಡ್ತಾರೆ? ಯಾಕಂತ ಹೇಳಿದ್ರೆ ತುಳುನಾಡಿನ ದೈವದ ಬಗ್ಗೆ ಸಾಕಷ್ಟು ಜನ ತಿಳಿದುಕೊಳ್ಬೇಕಾಗಿದೆ ಅನ್ನುವಂಥ ಕಾರಣದಿಂದಲೇ ಕಾಂತಾರ ಸಿನಿಮಾವನ್ನ ಮಾಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅವರು ದೈವದ ಅನುಕರಣೆ ಮಾಡಿ ಜೊತೆಗೆ ನಾಲಿಗೆಯನ್ನು ಹೊರಬಿಟ್ಟು ಹೇಗೆ ಚಾಮುಂಡಿ ಒಂದು ದೈವ ಮೈ ಮೇಲೆ ಬರುತ್ತೆ ರಿಷಬ್ ಅವರಿಗೆ, ಅದೇ ರೀತಿ ಅನುಕರಣೆ ಮಾಡಕ್ಕೆ ಹೋಗ್ತಾರೆ. ಸೊ ಕಾಂತಾರ ಚಾಪ್ಟರ್ 3ನಲ್ಲಿ ಸಹ ನನಗೆ ಆಸೆ ಇದೆ ಸಿನಿಮಾದಲ್ಲಿ ಅಭಿನಯಿಸೋಕೆ. ಇದನ್ನೇನಾದರೂ ಹೇಳಿ ರಿಷಬ್ ಅವರಿಗೆ, ದಯವಿಟ್ಟು ಅವರಿಗೆ ಮನವರಿಕೆಯನ್ನ ಮಾಡಿ ನಾನು ಕೂಡ ಕಾಂತಾರ ಚಾಪ್ಟರ್ 3ನಲ್ಲಿ ಅಭಿನಯಿಸೋಕೆ ಇಷ್ಟಪಡ್ತೀನಿ ಅನ್ನುವಂಥದ್ದನ್ನು ರಣವೀರ್ ಸಿಂಗ್ ಅವರು ಎಲ್ಲೋ ಆ ಒಂದು ಉತ್ಸಾಹದಲ್ಲಿ ಹೇಳ್ಕೊಂಡಿರುವಂಥದ್ದು ಒಂದು ವಿಡಿಯೋ ಈಗ ವೈರಲ್ ಆಗ್ತಿರುವಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.